ಯಾಕೋ ನಿನ್ನ ನಮಸ್ಕಾರಕ್ಕೆ 6 ಕೋಟಿ ಆಗಿ ತಗೊಳ್ಳಲ್ಲ ಏನು ಕುಲಂಕಾಧಿಸರಿಗೆ ಯಾವ ಸೇನೆಯ ರಾಜಕಾರಣ ಮಾತಾಡ್ತಾ ಬರುವ ನೋಡ್ರಿ ಯಾವ ವರ್ಷದಲ್ಲಿ ಯಾವುದು ನೋಡ್ತೀರಿ ನೀವು ಈಗಲೇ ಆ ಬಂಗಾಳಿ ವಿದೇಶಕ್ಕೆ ಬನ್ನಿ ಕಮ ನನ್ನ ಅಟ್ಟ ಅದು ತಿರುಗಡ ಹೌದ್ರಿ ಗೌಡ್ರ ನಾನು ಇವತ್ತು ಮುಂಜಾನೆ ಮತ್ತೆ ತಪ್ಪು ಮಾಡ್ಬಿಟ್ಟೆ ತಡಿ ಹುಡುಕಾಡ್ತಿದ್ದ ಕೋಳಿ ಸಿಗಬಹುದು ಇಲ್ಲ ಇಲ್ಲ ಬರ್ರಿ ಈ ಚೀಟ್ ನಿಮಗೆ ಕೊಡ್ರಿ ಏನು ಒಂದು ಆಕಳ ಏನೋ ಉಳಿದು ಉಳಿದ್ರಿ ಒಂದು ಏನು ದೈವೀರ ಒಂದು ವಾರದಲ್ಲಿ ಹಣ ಕೊಡ್ತಂತ ಹೇಳಿದ ಎಲ್ಲಿದೆ ವೈದ್ಯ ಆ ಮಾತು ಎಲ್ಲಿ ಸತ್ಯ ಕೊಡ್ರಿ ಅದು ಈಗಲೂ ಸತ್ಯವೇ ಇದೆ ನಾನು ಯಾಕೆ ಮಾಡ ಮಾಡಿಸ್ಕೊಡ್ರಿ ನಾನು ನಮ್ಮ ಅಪ್ಪನ ಮಗಾಗಿ ಬದುಕಬೇಕು ನಿಮ್ಮ ಮಗ ಆಗದಿಲ್ಲ ಆದರೆ 2 ದಿನ ಟೈಮ್ ಕೊಡಿ ಕೊಡಿಸ್ತೇನೆ ಲೇ ಬಡವ ಸಾಧ್ಯವಿಲ್ಲ ಒಂದು ಹಣ ಕೊಡಬೇಕು ಒಂದು ಇಲ್ಲ ನಿನ್ನ ಆಸ್ತಿ ಬರ್ದಿ ಬಾಂಡಿನ ಸಹಿ ಮಾಡಿ ಕೊಡಬೇಕು ಒಂದು ಆಯ್ತು ಕೊಡ್ರಿ ನಾನು ಎಂದು ತಪ್ಪಾರವನಲ್ಲ ಅವನ ಹಣ ಮುಡಿಸೋವರೆಗೂ ನನ್ನ ಮನೆಯ ಊರು ಬಂದ್ರೆ ಬರ ಬರದೆ ಕೊಡ್ತೀನಿ ಆಯ್ತೇ ಈ ಬರದ ವಾಯಿದೆ ಮುಗಿದಿದ್ದರೆ ಆ ಕ್ಷಣವೇ ಈ ಮನೆ ಹೊಲ ನಿಮಗೆ ಸೇರಿದಂದು ಸಹಿ ಹಾಕುವುದಕ್ಕೆ ಇದನ್ನ ಪಟ್ಟ ಮಾತಿಗೆ ತಪ್ಪಿನ ಏನೇ ವಿಷ ನಾಯಿ ಜೈಲನ್ನು ನಮ್ಮದು ಹೀರರ ವಿಷ ನೆಲ ಕಟ್ಟಿದವರ ಮೇಲಕ್ಕೆ ಎತ್ತುವ ವಿಷ ಕಷ್ಟದಲ್ಲಿ ಕಣ್ಣೀರು ಹಾಕಲು ಕಣ್ಣೀರು ಹಣ ಮುಟ್ಟಿಸಿ ಕರಪತ್ರವನ್ನು ಹೊರದು ಬಿಸಾಕುತ್ತೀನಿ ಏ ಮುಂಜಾನಕ ಎಲ್ಲೋ ಇನ್ನೂ ಒಂದು ವಿಷಯ ನಿನ್ನ ತಮ್ಮ ನನ್ನ ತಂಗಿಯ ಏಕವಚನದಲ್ಲಿ ಮಾತಾಡಿದರಂತೆ ರೇಪು ಮಾಡಲು ತನಿಖೆದರಂತೆ ಸರಿಯಾದ ಬುದ್ಧಿ ಅವರಿಗೆ ಇಲ್ಲದೆ ನಾನು ಬುದ್ಧಿ ಕಲಿಸಬೇಕಾಗುತ್ತೋ ಎಂತ ಇದನ್ನು ನಿನಗೆ ಎಚ್ಚರಿಕೆಯಾಗಿ ಮೊದಲೇ ಹೇಳುತ್ತೇವೆ ಹುಷಾರ್ ಹೇಳ ಇಲ್ಲದಿದ್ದರೆ ಅದಕ್ಕೆ ಯೋಚನೆ ಭಗವಾನ ನಾ ಕೊಡ್ರಿ ವಿಚಾರ ಏನಂತೀರ ಈ ರೀತಿ ಮೌನವಾಗಿ ನಿಂತರೆ ನಾನು ಮೌನ ತೆಗಿಬೇಕಾಗುತ್ತದೆ ಆಯ್ತು ನೋಡ್ರಿ ನಾನು ಸರಿಯಾಗಿ ನೀತಿ ಬುದ್ಧಿ ಹೇಳ್ತೀನಿ ಆಯ್ತೇ ಮನೆಗೆ ಹೋಗ್ರಿ ಮಕ್ಕರೇ ಮುತಲಿಕ ನಮ್ಮ ಮುಂದಿನ ಕೆಲಸ ಸಮಾಧಾನ ಮಾಡಿ ಆ ನಂತರ ಗುಡ್ಡದ ರಾಜ ರವಿಕಾಂತನಿಗೆ ಭೇಟಿ ನಡ್ರಿ ಏನಂತೀರಿ ಆ ಬಂಗ್ಲೆ ಕಥೆ ಮುಗಿಸು ಚಿಂತೆ ಇಲ್ಲದ ಚಿರತೆ ಅಂತ ನಾವು ಆಗಿದ್ದು ತದನಂತರ ಬಂಗ್ಲೆ ನೆಪದಲ್ಲಿ ಆಸ್ತಿಯನ್ನು ವಶ ಮಾಡಿಕೊಳ್ಳೋಣ ಸರ್ವ ಆಸ್ತಿಯನ್ನು ಇದೆಲ್ಲ ಗುಡ್ಡ